ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ದಹಿ ಟೋಸ್ಟ್ ಮಾಡೋದನ್ನು ಹೇಳ್ಕೊಡ್ತೀನಿ. ಭಾಳ ಬೆಸ್ಟ್ ಆಗಿರ್ತೈತಿ. ಈವ್ನಿಂಗ್ ಸ್ನ್ಯಾಕ್ಸಿಗೆ ಒಂದು ಯೂನಿಕ್ ಆಗಿರ್ತೈತಿ. ಟೇಸ್ಟೂ ಹಂಗೆ ಇರ್ತೈತಿ. ನೀವು ಮಾಡಿ ನೋಡ್ರಿ, ಮಸ್ತ್ ಆಗಿರ್ತೈತಿ. ನಾನು ಈಗ ನಿಮ್ಮ ಜೊತೆ ಹೆಂಗೆ ಮಾಡೋದನ್ನು ಈಗ ನಾನು ಅದನ್ನ ಶೇರ್ ಮಾಡ್ಕೊಳಕ್ತೇನೆ. ಇದು ದಹಿ ಟೋಸ್ಟ್ ಏನೈತ್ರಿ, ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತೈತಿ. ಸಾಯಂಕಾಲ ಅದು ಮಾಡಿ ನೋಡ್ರಿ ನೀವು. ಭಾರಿ ಸೂಪರ್ ಆಗಿರುವಂಥ ಒಂದು ದಹಿ ಟೋಸ್ಟ್ ಇದು ನೋಡ್ರಿ. ಇದನ್ನ ಈಗ ನಾನು ಇದಕ್ಕೆ ಏನೇನು ಬೇಕು ಅದನ್ನು ಮೊಸರು ತೊಗೊಂಡನ್ರಿ. ಈಗ ದಹಿ ಟೋಸ್ಟನ್ನಲ್ರಿ ಇದು. ಅದಕ್ಕೆ ಮತ್ತು ಅಚ್ಚು ಖಾರದ ಪುಡಿನೂ ತೊಗೊಂಡೈತಿ, ಮತ್ತು ಕಡ್ಲೆ ಹಿಟ್ಟು ಬೇಕ್ರಿ. ಕಡ್ಲೆ ಹಿಟ್ಟು ಸ್ವಲ್ಪ, ಉಪ್ಪು, ಜೀರಿಗೆ ಪೌಡ್ರ್ ಒಂದು ಸ್ವಲ್ಪ ಮಾಡ್ಕೊಂಡೈತಿ. ಆಮೇಲೆ ಅರ್ಶಿಣ ಪುಡಿ ಒಂದು ಸ್ವಲ್ಪ ಹಾಕಿದ್ರೆ ಇದನ್ನು ಮಾಡ್ಬೋದ್ರಿ. ಈಗ ನೋಡ್ರಿ, ಒಂದು ಬೌಲ್ನಾಗ ನಾನು ಇದು ದಹಿ ಇರ್ತೈತಲ್ರಿ, ಅದನ್ನು ಒಂದು ಕಪ್ನಷ್ಟು ಹಾಕೊಳಕ್ತಾನೆ. ಮೊಸರನ್ನು ಗಟ್ಟಿ ಮೊಸರು ಐತದು, ಅದನ್ನು ಹಾಕೊಳಕ್ತಾನೆ. ಇದನ್ನು ಈ ಥರ ಒಂದು ಸ್ವಲ್ಪ ಅದನ್ನ ಕಡ್ಗೋಲು ತೊಗೊಂಡು ಕಡಿಬೇಕ್ರಿ. ಅದನ್ನ ಇಷ್ಟು ಮಾಡ್ಕೊಂಡೆ ನೋಡ್ರಿ. ಇದು ನೀರಂಗೆ ಆತಲ್ರಿ. ಇದ್ರೊಳಗೆ ಸ್ವಲ್ಪ ಕಡ್ಲೆ ಹಿಟ್ಟು ಹಾಕೋಬೇಕು. ಬೇಕಾದ್ರೆ ನೀವು ಒಂದು ಸ್ವಲ್ಪ ಹಾಲನ್ನು ಹಾಕೋಬೋದು ನೋಡ್ರಿ. ಈಗ ನಾ ಕಡ್ಲೆ ಹಿಟ್ಟನ್ನು ಇದಕ್ಕೆ ದಹಿ ಒಳಗೆ ಹಿಂಗೆ ಮಾಡ್ಕೊಳಕ್ತಾನೆ ರೀ. ಇದನ್ನು ಇಷ್ಟು ಮಾಡ್ಕೊಂಡು ಇದಕ್ಕೆ ನಾವು ಬ್ರೆಡ್ ಹಾಕ್ಕೊಂಡು ಮಾಡಬೇಕಾಗ್ತೈತಿ ನೋಡ್ರಿ. ಇದು ಕಡ್ಲೆ ಹಿಟ್ಟು ಚಂದಂಗೆ ಈ ದಹಿ ಜೊತೆನ ಅದು ಕೂಡಬೇಕು, ಅಷ್ಟು ಹಾಕೋಬೇಕ್ರಿ. ಎಷ್ಟು ಹಿಡಿತೈತಿ ಅಷ್ಟು ಹಾಕೋಬೇಕು. ಆಮೇಲೆ ಏನು ಮಾಡೋದಂದ್ರೆ ಅಚ್ಚು ಖಾರದ ಪುಡಿ ಇರ್ತೈತಲ್ರಿ, ಅದನ್ನು ಹಾಕೋಬೇಕು. ಈ ದಹಿ ಒಳಗೆ ಹಾಕೋಬೇಕ್ರಿ. ಆಮೇಲೆ ಜೀರಿಗೆ ಪೌಡ್ರನ್ನು ಸ್ವಲ್ಪ ಇರ್ತೈತಲ್ರಿ, ಅದನ್ನು ಸ್ವಲ್ಪ ಜೀರಿಗೆ ಪೌಡ್ರ್ ಕುಟ್ಟಿ ಇಟ್ಕೋಬೇಕ್ರಿ. ಕುಟ್ಟಿದ ಪೌಡ್ರ್ ಹಾಕಬೇಕು. ಆಮೇಲೆ ಸ್ವಲ್ಪ ಅರ್ಶಿಣ ಪುಡಿ ಹಾಕೊಂಡು ಈಗ ಇವನ್ನೆಲ್ಲ ಹಾಕಿ ಮತ್ತು ಅದನ್ನು ಚಂದಂಗೆ ಉಪ್ಪು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಅದನ್ನೇನು ಮಾಡ್ಬೇಕಂದ್ರೆ ಒಂದು ಬೀಟ್ರ್ ತೊಗೊಂಡು ಚಂದಂಗೆ ಎಲ್ಲ ಮಿಕ್ಸ್ ಮಾಡ್ಬೇಕ್ರಿ. ಅದನ್ನು ಯಾಕಂದ್ರೆ ಕಡ್ಲೆ ಹಿಟ್ಟು ದಹಿ ಎಲ್ಲ ಕೂಡ್ಬೇಕಲ್ರಿ, ಅದಕ್ಕೆ ಮಿಕ್ಸ್ ಮಾಡಿ ಖಾರ, ಉಪ್ಪು, ಅವೇನು ಜೀರಿಗೆ ಪೌಡ್ರು ಎಲ್ಲನೂ ಇದ್ರ ಜೊತೆ ಚಂದಂಗೆ ಮಿಕ್ಸ್ ಆಗ್ಬೇಕ್ರಿ. ಈಗ ನೋಡಿರಿ, ಪೂರ್ತಿಯಾಗಿ ಅದು ಮಿಕ್ಸ್ ಆಗಕತ್ತೈತಿ. ಅದೇ ಥರ ನಾವು ಕಲಿಸಿಟ್ಕೋಬೇಕು. ಆಮೇಲೆ ಏನು ಮಾಡ್ಬೇಕಂದ್ರೆ ನಾವು ಬ್ರೆಡ್ಡನ್ನು ತೊಗೋಬೇಕ್ರಿ. ಬ್ರೆಡ್ ಇಟ್ಕೊಂಡು ಈಗ ಅದಕ್ಕೆ ಈಗೇನು ದಹಿ ಮಾಡಿದ್ವಲ್ರಿ, ಅದಕ್ಕೊಂದು ಒಗ್ಗರಣೆ ಮಾಡ್ಕೋಬೇಕಾಗ್ತೈತಿ. ಅದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಕೋಬೇಕ್ರಿ. ತುಪ್ಪ ಹಾಕ್ಕೊಂಡು ಸಾಸಿವೆ ಹಾಕ್ಕೋಬೇಕು. ಸಾಸಿವೆ, ಜೀರಿಗೆ, ಮತ್ತು ತುಪ್ಪಕ್ಕೆ ಇದು ಕರಿಬೇವು ಸೊಪ್ಪು ಅವೆಲ್ಲ ಹಾಕ್ಕೋಬೇಕ್ರಿ. ಹಾಕ್ಕೊಂಡು ನಾವು ಈಗ ಏನು ಮಾಡಾಕ್ತಾನಂದ್ರೆ ಅರ್ಶಿಣ ಪುಡಿನೂ ಸ್ವಲ್ಪ ಹಾಕ್ಕೊಳಕ್ತಾನೆ ರೀ. ಈಗೆಲ್ಲ ಹಾಕ್ಕೊಂಡು ಇದಕ್ಕೆ ಅದೇನು ಮಿಕ್ಸ್ ಇರ್ತೈತಲ್ರಿ ದಹಿದು, ಅದಕ್ಕೆ ನಾವು ಇದನ್ನು ಒಗ್ಗರಣೆಯನ್ನು ಹಾಕೋಬೇಕು. ಒಗ್ಗರಣೆ ಅದಕ್ಕೆ ದಹಿದಕ್ಕೆ ಹಾಕ್ಕೊಂಡು ಆಮೇಲೆ ಅದನ್ನೆಲ್ಲ ಚೆನ್ನಾಗಿ ತಿರುಗಿಸಿ ಆ ದಹಿ ಒಳಗೆ ಈ ಬ್ರೆಡ್ ಏನು ತೊಗೊಂಡಿದ್ದೀವಲ್ರಿ, ಆ ಬ್ರೆಡ್ಡನ್ನು ಹಿಂಗೆ ಎದ್ದೆ ತೊಗೋಬೇಕ್ರಿ. ಆಮೇಲೆ ಒಂದು ಹಂಚಿಗೆ ಏನು ಮಾಡ್ಬೇಕಂದ್ರೆ ಅದನ್ನು ಒಂದು ಪ್ಯಾನ್ ಅಥವಾ ಹಂಚಿಗೆ ಎಣ್ಣೆ ಹಚ್ಚಿ ಈ ದಹಿ ಏನು ಎದ್ದಿರ್ತೀವಲ್ರಿ, ಅದು ದಹಿ ಒಳಗೆ ಬ್ರೆಡ್ ಎದ್ದಿರ್ತೀವಲ್ರಿ, ಆ ಬ್ರೆಡ್ಡನ್ನು ಹಾಕಿ ಶಾಲು ಫ್ರೈ ಮಾಡ್ಬೇಕ್ರಿ. ನೋಡಿರಿ, ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೋತ ಹೋಗ್ಬೇಕ್ರಿ. ಭಾಳ ಅಂದ್ರೆ ಭಾಳ ಟೇಸ್ಟಿಯಾದಂಥ ಒಂದು ರೆಸಿಪಿ ಇದು. ಸಾಯಂಕಾಲ ನೀವು ಚಹಾ ಜೊತೆ ತಿಂದ್ರಂದ್ರೆ ಮತ್ತೆ ಮಾಡ್ಕೊತಿರ್ತೀರ, ಅಷ್ಟು ಟೇಸ್ಟ್ ಆಗಿರುವಂಥ ಒಂದು ದಹಿ ಟೋಸ್ಟ್ ಇದು. ಅದಕ್ಕೆ ನೀವು ಒಂದು ಸಲ ಮಾಡಿ ನೋಡಿರಿ ಸಾಯಂಕಾಲ ಚಹಾ ಜೊತೆ. ಭಾಳ ಮಸ್ತಾಗಿರ್ತೈತೆ ಅಂಥೇಳಿ ಈ ಸ್ನ್ಯಾಕ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೇನೆ ರೀ. ನೋಡಿರಿ, ಈಗ ಇದು ಎಷ್ಟು ಚಂದ ಅದು ಟೋಸ್ಟ್ ಆಗ್ತೈತೆ ಅಂದ್ರೆ ಭಾರಿ ಚಂದ ಒಂದು ಬೆಂದ್ಬಿಡ್ತೈತಲ್ರಿ. ಅದು ಎಲ್ಲನೂ ಅದಕ್ಕೆ ತುಪ್ಪದ ಒಗ್ಗರಣೆನೂ ಹಾಕಿದ್ರಿಂತ ಅದು ಭಾಳ ಟೇಸ್ಟ್ ಬಂದುಬಿಡ್ತೈತಿ. ಈಗ ನೋಡಿರಿ, ಕ್ರಿಸ್ಪಿ ಆಗಂಗೆ ಸಣ್ಣಗೆ ಒಂದು ಸ್ವಲ್ಪ ಉರಿ ಇಟ್ಟು ಅದನ್ನ ಚಂದಂಗೆ ಆ ಕಡೆ ಈ ಕಡೆ ಹೊಳಸೆ ಸುಡ್ಬೇಕ್ರಿ. ಅದನ್ನ ಮಸ್ತಾಗಿರುವಂಥ ಒಂದು ಇದು ಆಗ್ತೈತಿ, ಇದು ಸ್ನ್ಯಾಕ್ಸ್ ಆಗ್ತೈತೆ ರೀ. ನೋಡಿರಿ, ಈಗ ಎಲ್ಲ ಇದ್ರೊಳಗೆ ಖಾರ, ಉಪ್ಪು ಎಲ್ಲನೂ ಹಾಕಿರ್ತೈತಲ್ರಿ ಸರಿಯಾಗಿ. ಮತ್ತು ಅದು ದಹಿದೇನು ಒಂದು ಟೇಸ್ಟ್ ಇರ್ತೈತಲ್ರಿ, ಅದು ಇದಕ್ಕೆ ಭಾಳ ಅಂದ್ರೆ ಭಾಳ ಕಾಂಬಿನೇಷನ್ ಕೊಡ್ತೈತಿ. ಅದಕ್ಕೆ ಮಸ್ತ್ ಟೇಸ್ಟ್ ಆಗಿರ್ತೈತೆ ರೀ ಇದು. ಈಗ ನೋಡಿರಿ, ಇದನ್ನ ಈ ಕಡೆ ಎರಡೂ ಕಡೆನೂ ನಾನು ಇದನ್ನ ಚಂದಂಗೆ ಬೇಯಿಸ್ಕೊಳಕ್ತಾನೆ. ಸ್ವಲ್ಪ ಕ್ರಿಸ್ಪಿನೂ ಆಗಬೇಕಿದು, ಅಂದ್ರೆ ಬಿಸಿ ಬಿಸಿಯಾಗಿ ಇದನ್ನು ನಾವು ತಿನ್ನೋದ್ರಿಂದ ಭಾಳ ಅಂದ್ರೆ ಭಾಳ ಬೆಸ್ಟ್ ಟೇಸ್ಟ್ ಆಗ್ತದೆ. ಈಗ ನೋಡಿರಿ, ಇದು ಪೂರ್ತಿಯಾಗಿ ನಾ ಆ ಕಡೆ ಈ ಕಡೆ ಹೊಳಿಸಿ ಕ್ರಿಸ್ಪಿ ಆಗೋಂಗೆ ಇದನ್ನ ಪೂರ್ತಿ ಸುಟ್ಟನ್ರಿ.
ಎಷ್ಟು ಮಸ್ತಾಗೈತೆ ನೋಡ್ರಿ. ಭಾರಿ ನೋಡೋಕ್ಕೂ ಅಷ್ಟು ಚೆಂದಾಗಿರ್ತೈತಿ, ತಿನ್ನಕ್ಕಂತೂ ಭಾಳ ಟೇಸ್ಟ್ ಆಗಿರ್ತೈತಿ. ನೀವು ಒಂದು ಸಲ ಮಾಡಿ ತಿನ್ನಬೇಕಿದ್ನ, ಯಾಕಂದ್ರೆ ಇದನ್ನು ಟೇಸ್ಟ್ ನೋಡಿದ್ರೆ ನೀವಾಗಲಿ ಮಕ್ಕಳಾಗಲಿ ಸಾಯಂಕಾಲ ಹೊತ್ತಿಗೆ ಇದು ದಹಿ ಟೋಸ್ಟ್ ಮಾಡೋದ್ರಿಂದ ಅವು ಹೊಟ್ಟೆ ತುಂಬಿದಂಗೆ ಆಗ್ತೈತೆ ರೀ. ಅವಕ್ಕೆಲ್ಲ ಊಟದ ಟೈಪ್ ಆಗಿಬಿಡ್ತೈತೆ, ಅಷ್ಟು ಟೇಸ್ಟ್ ಬರ್ತೈತೆ ಇದು. ಈಗ ನೋಡ್ರಿ, ಇದನ್ನು ನಾನು ಆ ಮಿಕ್ಸ್ ಒಳಗೆ ಬ್ರೆಡ್ಡನ್ನು ಮತ್ತೆ ಹಾಕ್ಕೊಂಡು ಇದಕ್ಕೆ ಹಾಕೊಳಕ್ತೇನೆ ರೀ. ಇದನ್ನು ಕಲಸಿದ್ದಕ್ಕೆ ಒಂದು 4 ಬ್ರೆಡ್ಡನ್ನು ನಾವು ದಹಿ ಟೋಸ್ಟ್ ಒಳಗೆ ಮಾಡ್ಬೋದು. ಈಗ ಇದನ್ನೆಲ್ಲನೂ ನಾನು ಚೆಂದಂಗೆ ಎಣ್ಣೆ ಹಾಕಿ ಆ ಕಡೆ ಈ ಕಡೆ ಸಣ್ಣ ಗುರಿ ಇಟ್ಟು ಎಲ್ಲ ಸುಟ್ಕೊಳಕ್ತೇನೆ ರೀ. ಭಾಳ ಅಂದ್ರೆ ಭಾಳ ಕ್ರಿಸ್ಪಿಯಾಗಿ ಚೆಂದ ಬರ್ತೈತೆ ರೀ ಟೇಸ್ಟ್. ಅದೇನು ದಹಿ ಹಾಕಿದ್ರಿಂತ ಡಬಲ್ ಟೇಸ್ಟ್ ನೋಡ್ರಿ, ಅಷ್ಟು ಮಸ್ತಾಗಿರ್ತೈತೆ. ಇದ್ರ ಜೊತೆ ಒಂದು ಕಪ್ ಟೀನೋ ಕಾಫಿನೋ ಕುಡಿದ್ಬಿಟ್ರೆ ಭಾರಿ ಬೆಸ್ಟ್ ಒಂದು ಸ್ನ್ಯಾಕ್ಸ್ ರೀ ಇದು. ಅದಕ್ಕೆ ನೀವು ಮರಿಲಾರ್ದ ಇದನ್ನು ಒಂದು ಸಲ ಎಲ್ಲರಿಗೂ ಈಸಿ ಆಗಿರುವಂಥ ಒಂದು ಸಾಯಂಕಾಲ ಮಾಡುವಂಥ ಒಂದು ಸ್ನ್ಯಾಕ್ಸ್ ಹೇಳ್ಕೊಟ್ಟನಿ. ಅದಕ್ಕೆ ನೀವು ಇದನ್ನು ಮಾಡಿ ನೋಡಿ, ಟೇಸ್ಟ್ ಹೇಳಿ ನಮಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ ನೋಡಿರಿ. ಈಗ ಇದ್ರ ಜೊತೆ ಒಂದು ಸ್ವಲ್ಪ ಈರುಳ್ಳಿ ಹಾಕೇನಿ ನಾನು. ಈರುಳ್ಳಿ ಹಾಕಿದ್ರಂತ ಮತ್ತೆ ಟೇಸ್ಟ್ ಬರ್ತೈತಿ. ಅದಕ್ಕೆ ನಾನು ಈರುಳ್ಳಿ ಸಣ್ಣಗೆ ಹೆಚ್ಚಿ ಹಾಕೇನಿ. ಇದಕ್ಕೆ ಮಸ್ತ್ ಕ್ರಿಸ್ಪಿನೂ ಆಗೈತಿ, ಟೇಸ್ಟೂ ಆಗೈತಿ. ಈಗ ನೋಡ್ರಿ ನಾ ಸರ್ವ್ ಮಾಡೇನಿ, ಅದನ್ನ ತೋರ್ಸಾಕತ್ತಾನೆ ನಿಮ್ಗೆ. ಭಾಳ ಬೆಸ್ಟ್ ಆಗಿರುವಂಥ ಒಂದು ಒಳ್ಳೆ ಟೇಸ್ಟ್ ಆಗಿರುವಂಥ ಸ್ನ್ಯಾಕ್ಸನ್ನು ನೀವು ಮಾಡೇ ನೋಡ್ರಿ. ನೋಡ್ರಿ ಎಷ್ಟು ಮಸ್ತಾಗೈತಿ, ಭಾಳ ಕ್ರಿಸ್ಪಿನೂ ಆಗೈತಿ. ನಾ ತೋರಿಸ್ತೀನಿ ನೋಡ್ರಿ. ಈಗ ಈರುಳ್ಳಿನೂ ಹಾಕೈತಿ ಇದ್ರ ಮೇಲೆ. ನೀವು ಬೇಕಾದ್ರೆ ಚಟ್ನಿ ಹಚ್ಕೊಂಡು ತಿನ್ಬೋದು, ಜಾಮ್ ಹಚ್ಕೊಂಡು ತಿನ್ಬೋದು, ಏನು ಬೇಕಾದ್ರೆ ಹಚ್ಕೊಂಡು ಅದನ್ನ ತಿಂದ್ರೆ ಭಾಳ ಟೇಸ್ಟ್ ಬರ್ತೈತೆ ಅದಕ್ಕೆ. ಈಗ ನೋಡ್ರಿ ಕ್ರಿಸ್ಪಿನೂ ಆಗೈತಿ, ಟೇಸ್ಟ್ ಆಗೈತಿ. ಈಗ ಒಂದು ಒಳ್ಳೆಯ ಸ್ನ್ಯಾಕ್ಸನ್ನು ನೀವು ಮರಿಲಾರ್ದ ಇದನ್ನು ಮಾಡಿರಿ. ಚಾ ಜೊತೆ ಎಲ್ಲರೂ ಕೂಡ ತಿನ್ನಿರಿ.